ಲೇ ಗಂಗಾ, ಗಂಗಾ ಬಾರೆ ಇಲ್ಲಿ. ಏನೇ ಮಾಡ್ತಿದೀಯಾ? ಯಾಕಮ್ಮ ಅವಳನ್ನ ಕರೀತಿದೀಯ? ಯಾಕಂದ್ರೆ ಮನೆಯಲ್ಲಿ ಅಷ್ಟಕ್ಕೊಂದು ಕೆಲಸ ಬಿದ್ದಿತ್ತೆ. ಇವಳು ಮಹಾರಾಣಿ ಹಂಗೋಗಿ ಈ ರೂಮಲ್ಲಿ ಕೂತಿದ್ದಾಳಲ್ಲ, ಅದಕ್ಕೆ ಇವತ್ತು ಮಾಡಿಸ್ತೀನಿ ನೋಡು ಅವಳ ಕೈಲಿ. ಎಲ್ಲ ಕೆಲಸನೂ ಅವಳೇ ಮಾಡ್ಬೇಕಿವತ್ತು. ಹಾ ಹೇಳಿ ಅತ್ತೆ, ಏನು ಕರೆದ್ರಲ್ಲ? ಮನೇಲಿ ಅಷ್ಟಕ್ಕೊಂದು ಕೆಲಸ ಇತ್ತೆ. ನೀನು ಆರಾಮಾಗಿ ಹೋಗಿ ರೂಮಲ್ಲಿ ಕೂತಿದೀಯಲ್ಲೇ, ಬಾ. ಬಂದು ಮನೆ ಬಾಗಿಲಿಗೆ ನೀರು ಹಾಕಿ ಕಸ ಗುಡಿಸಿ, ಆಮೇಲೆ ರಂಗೋಲಿ ಹಾಕಿ ಪೂಜೆ ಮಾಡ್ಬಾ. ಹಾಗೆ ಗಿಡಗಳಿಗೆಲ್ಲ ನೀರು ಹಾಕು. ಸರಿ ಅತ್ತೆ, ಆಯ್ತು. ಅಮ್ಮ ಸರಿಯಾಗಿ ಕೆಲಸ ಕೊಟ್ಟಿದೀಯ, ನೀನು ಒಳ್ಳೆ ಕೆಲಸ ಮಾಡಿದೆ ನೋಡು. ಸದ್ಯ ಎಲ್ಲದೂ ಆಯ್ತು. ಈಗೊಂಚೂರು ರಂಗೋಲಿ ಒಂದು ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಅಮ್ಮ, ನಾವು ಅವಳಿಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಚೆನ್ನಾಗಿ ಕಾಟ ಕೊಡೋಣ, ಎಲ್ಲ ಕೆಲಸನೂ ಅವಳ ಕೈಲೇ ಮಾಡಿಸೋಣ ಅಂತ ಹೇಳಿದ್ರೆ ಅವಳಮ್ಮ ಎಷ್ಟು ಎಂಜಾಯ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಎಷ್ಟು ನಗ್ನಗ್ತಾ ಎಲ್ಲ ಕೆಲಸ ಮಾಡ್ತಿದ್ದಾಳೆ ನೋಡಮ್ಮ. ಹೌದು ಕಣೆ, ಇವಳ ಹತ್ರ ಸ್ವಲ್ಪ ಹುಷಾರಾಗೇ ಇರಬೇಕು. ಇವಳು ಸ್ವಲ್ಪಕ್ಕೆಲ್ಲ ಬಗ್ಗೋಳಲ್ಲ ಕಣೆ. ನೋಡು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಎಷ್ಟು ಬೇಗ ಬೇಗ ಮಾಡಿ ಮುಗಿಸಿದಳು ನೋಡಿಲ್ಲ. ಇನ್ನು ರಂಗೋಲಿ ಏನೋ ಬಿಡೋಕೆ ಕೂತಿದ್ದಾಳೆ ನೋಡು. ಸದ್ಯ ರಂಗೋಲಿ ಏನೋ ಬಿಟ್ಟಾಯ್ತು. ಇದಕ್ಕೆ ಈಗೊಂಚೂರು ಬಣ್ಣ ಹಚ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮ ನೋಡ್ದೇನಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ದಾಳೆ ಅಂತ. ನೋಡಮ್ಮ ಇಲ್ಲಿ ಈಗ ಯಾರಾದರೂ ಅತ್ತೆ ನಮ್ಮ ಮಾವನು ಯಾರಾದರೂ ಬಂದು ನೋಡಿದ್ರೆ ಇನ್ನಷ್ಟು ಹೋಗ್ಲಿ ಅಡ್ಡಕ್ಕೆ ಏರಿಸ್ತಾರೆ ಇವಳಿಗೆ. ನೋಡಿ ಇವಳು ಹೆಂಗಿದ್ರು ಈಗ ಸ್ನಾನಕ್ಕೆ ಅಂತ ಒಳಗೆ ಎದ್ದೋಗ್ತಾಳಲ್ಲ, ಅವಾಗ ಯಾರಾದರೂ ಬಂದು ನೋಡಿ ಕೇಳಿದರೆ ಈ ರಂಗೋಲಿನ ನಾನೇ ಬಿಟ್ಟಿದ್ದು ಅಂತೇಳು. ಅವಾಗ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಲ್ಲ. ನಿನ್ನೆ ಎಲ್ಲರೂ ಹೊಗಳ್ತಾರೆ. ಅದನ್ನ ಬಿಟ್ಟು ಗಂಗಾ ಬಿಡಿಸಿದ್ದು ಅಂತ ಯಾರ ಹತ್ರನಾದರೂ ಹೇಳ್ಬಿಟ್ಟು ಆಮೇಲೆ. ಸರಿ ಕಣಮ್ಮ, ಆಯಿತು, ಹಂಗೆ ಮಾಡ್ತೀನಿ. ಅದು ಬೇರೆ ರಾಜಮ್ಮನಿಗೆ ತೋರಿಸಿದ್ರೆ ರಾಜಮ್ಮಮ್ಮ ನೋಡು ನಮ್ಮ ಸೌಮ್ಯ ಮನೆ ಕೆಲಸನ ಎಷ್ಟು ನೀಟಾಗಿ ಮಾಡ್ತಾಳೆ ಅಂತ ಹೊಗಳುತ್ತಾರೆ ಅಲ್ವೇನಮ್ಮ? ಕಣೆ ನೋಡು, ನೀನು ಅವ್ರು ಎಲ್ಲರ ಕಣ್ಣು ಮುಂದೆನೂ ಒಳ್ಳೆಯಳಾಗಬೇಕು. ನೋಡು, ನಾವಿಬ್ರು ಇಲ್ಲೇ ಠಿಕಾಣಿ ಉಳಿಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಅಮ್ಮ ನೀನು ಯಾಕಮ್ಮ ಅವಾಗಲೇ ಮಾವನ ಹತ್ರ ರಾಜು ಮಾಮ ಬೇಡ ರವಿಗೆ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡಿ ಅಂತ ಯಾಕಮ್ಮ ಹೇಳಿದೆ? ನಂಗೆ ಆ ರವಿ ಸ್ವಲ್ಪನೂ ಇಷ್ಟ ಇಲ್ಲ ಗೊತ್ತಾ. ನಂಗೆ ರಾಜು ಮಾಮನೇ ಇಷ್ಟ, ರವಿ ಇಷ್ಟ ಇಲ್ಲ. ಸುಮ್ಮನೆ ರಾಜುನೋ ರವಿನೋ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಯಿತು. ಈಗ ಆಲ್ರೆಡಿ ಅವನು ಮದುವೆ ಆಗಿದ್ದಾನೆ ಅಂತಿದ್ರಲ್ಲಿ ನಾವು ಮತ್ತೆ ರಾಜುಗೆ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡು ಅಂದರೆ ಕೇಳ್ತಾರೆ ಇವರು. ಅದು ಬೇರೆ ಈ ಹುಡುಗಿನ ಎಲ್ಲರೂ ಅಟ್ಟದ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೆ. ಅಂತಿದ್ರಲ್ಲಿ ನಾವು ಈಗ ಹೋಗಿ ಗಂಗಾ ಸ್ನಾನನ ನಿಂಗೆ ಕೊಡು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ವೇನೆ? ನಾವು ಮಾಡೋದೆಲ್ಲ ಮಾಡೋಣ, ಏನಾದರೂ ಮಾಡಿ ಇವಳನ್ನ ಇಲ್ಲಿಂದ ಫಸ್ಟು ತೊಲಗಿಸೋಣ, ಆಮೇಲೆ ನೀನು ರಾಜು ಜೊತೆನೇ ಮದುವೆ ಆಗಂತೆ. ಮತ್ತೆ ಮಾವನ ಹತ್ರ ಯಾಕೆ ಆ ಥರ ಸುಳ್ಳು ಹೇಳಿದೆ? ಮತ್ತೆ ನಾನು ನಿಮ್ಮ ಮಾವನ ಹತ್ರ ಒಂದು ಮಾತಿಟ್ಟೆ ಅಷ್ಟೇ. ನೀನು ಯಾವತ್ತಿದ್ರೂ ರಾಜು ಹೆಂಡ್ತಿ ನೀನೇ ಆಗಬೇಕು. ಅದಕ್ಕೆ ಹೇಳಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮನೆ ಮುಂದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರಂಗೋಲಿ? ತುಂಬಾನೇ ಚೆನ್ನಾಗಿ ಬಂದಿದೆ. ಲೇ ಗಂಗಾ, ಆಯ್ತೇನೆ ಎಲ್ಲ ಬಿಡಿಸಿ ರಂಗೋಲಿ ಎಲ್ಲ ಬಿಡಿಸಾಯ್ತಾ? ಮಗ್ಳಿಗೆಲ್ಲ ನೀರಾಕಿ ಕಸ ಎಲ್ಲ ನೀಟಾಗಿ ಗುಡಿಸಿದೀಯಾ ಇಲ್ವಾ? ಆಯ್ತು ಅತ್ತೆ, ನೋಡ್ರಿ ಇಲ್ಲಿ ಎಷ್ಟು ನೀಟಾಗಿ ಎಲ್ಲದು ಮಾಡಿದ್ದೀನಿ ಅಂತ. ರಂಗೋಲಿನೂ ಬಿಟ್ಟಿದ್ದೀನಿ, ಇನ್ನೇನೀಗ ಪೂಜೆ ಮಾಡೋದನ್ನು ಬಾಕಿ ಇದೆ ಅಷ್ಟೇ. ಹೋಗಿ ಸ್ನಾನ ಮಾಡಿಬಿಟ್ಟು ಬಂದು ಪೂಜೆ ಮಾಡೋಗು. ಸರಿ ಅತ್ತೆ, ಆಯ್ತು. ಏನೇ ಮಾಡ್ತಿದೀಯಾ? ಬಣ್ಣ ಎಲ್ಲ ತಾಂಡು. ಅಮ್ಮ ಈ ರಂಗೋಲಿನೆಲ್ಲ ಹಾಳು ಮಾಡಿಬಿಟ್ಟು ಹೋದ್ರೆ ಹೆಂಗಿರುತ್ತಮ್ಮ? ಬೇಡ ಕಣೆ, ಆ ರೀತಿ ಮಾಡಬೇಡ. ಈ ರಂಗೋಲಿನ ನೀನೇ ಬಿಟ್ಟಿದ್ದು ಅಂತ ಎಲ್ಲರಿಗೂ ಹೇಳುವಂತೆ. ಏನು ಹಾಳು ಮಾಡಬೇಡ, ಸುಮ್ಮನಿರು. ಏನು ಮಾಡ್ತಿದ್ದೀರಾ ಅಮ್ಮ ಮಗಳು ಇಬ್ರು ಸೇರ್ಕೊಂಡು? ಅಮ್ಮ ನೋಡಮ್ಮ, ಇಲ್ಲಿ ನನ್ನ ಮಗಳು ಬೆಳಿಗ್ಗೆನೆ ಬೇಗ ಎದ್ದು ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿದಳು ನೋಡು. ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದಳು ನನ್ನ ಮಗಳು ಅಂತ. ನಿನ್ ಮಗ ಬಿಡಿಸಿದ್ದ? ಏನೇ ಈ ವರ್ಷದಲ್ಲಿ ನಾನು ಒಂದ್ ದಿವಸನೇ ನಿನ್ ಮಗಳು ಬೇಗಿದ್ದು ಈ ತರ ರಂಗೋಲಿ ಬಿಟ್ಟು ಬಾಕಿಗೆ ನೀರು ಹಾಕಿರೋದೇ ಕಂಡಿಲ್ಲ. ಇವತ್ತೇನೇ ಸ್ಪೆಷಲ್? ಸುಮ್ಮನಿರಮ್ಮ, ಈಗ ನನ್ನ ಮಗಳಿಗೆ ಎಲ್ಲ ಬುದ್ಧಿ ಬಂದಿತ್ತೆ. ಮದುವೆ ವಯಸ್ಸಿಗೆ ಬಂದಿದ್ದಾಳೆ ನನ್ನ ಮಗಳು, ಅದಕ್ಕೆ ಮನೆ ಕೆಲಸನ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ ನೋಡು. ನಿನ್ನ ಸೊಸೆನೂ ಇದ್ದಾಳೆ ನೋಡು, ನಿನ್ನ ಮೊಮ್ಮಗ ಕರ್ಕೊಂಬಂದಿದ್ದಾನಲ್ಲ ಗಂಗಾ. ಇಟ್ಟೊತ್ತಾದ್ರೂ ಎದ್ದು ಮನೆ ಸೊಸೆ ಅನ್ನೋಳು ಇಟ್ಟೊತ್ತಾದ್ರೂ ಮನೆ ಬಾಕ್ಲಿಗೆ ಒಂಚೂರು ನೀರು ಹಾಕಿಲ್ಲ, ರಂಗೋಲಿ ಬಿಡಿಸಿಲ್ಲ, ಏನಿಲ್ಲ. ನನ್ನ ಮಗಳಾದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ತಿದ್ದಾಳೆ ನೋಡು. ಮೆಚ್ದೆ ಕಂಡ್ಬಿಡ ನಿನ್ ಮಗಳನ್ನ. ಈಗಾದ್ರೂ ನಿಮ್ಮಿಬ್ರು ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು ಬಿಡು. ರಂಗೋಲಿ ಒಳ್ಳೆ ಚೆನ್ನಾಗಿ ಹಾಕಿದ್ಯಾ ಕಣೆ ಸೌಮ್ಯ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡು. ಥ್ಯಾಂಕ್ಸ್ ಅಜ್ಜಿ,
ರಂಗೋಲಿ ಚೆನ್ನಾಗಿದೆಯಾ? ಇನ್ಮೇಲೆ ದಿಸ ನಾನೇ ರಂಗೋಲಿ ಹಾಕ್ತೀನಿ ಕಣಜ್ಜಿ. ಹ್ಞೂ ಸರಿ ಕಣೆ. ದಿಸ ಒಳ್ಳೊಳ್ಳೆ ರಂಗೋಲಿನ ಬಿಡಿಸು, ಮನೆ ಬಾಗಿಲಿಗೆ ಚೆನ್ನಾಗಿ ಕಾಣಿಸುತ್ತೆ. ಏನೇ ಸೌಮ್ಯ, ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ಬಿಟ್ಟಿದೆಯಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ ರಂಗೋಲಿ. ಆದ್ರೂ ಈ ಹುಡುಗಿ ಒಂದ್ ದಿವಸನೂ ಈ ತರ ರಂಗೋಲಿ ಹಾಕಿದ್ದೇನೆ ಅನ್ಕೊಂಡಿಲ್ಲಪ್ಪ. ಇವತ್ತೇನು ಇಷ್ಟು ಚಂದಾಗಿ ರಂಗೋಲಿ ಹಾಕ್ಬಿಟ್ಟಿದ್ದಾಳಲ್ಲ, ಏನಂತ ನಿಂಗೆ ಗೊತ್ತಾಗ್ತಿಲ್ಲಪ್ಪ. ಏನಮ್ಮ ಸೌಮ್ಯ, ರಂಗೋಲಿ ಹಾಕಿ ರಂಗೋಲಿಗೆ ಬಣ್ಣ ಬೇರೆ ತುಂಬ್ತಿದೆಯಲ್ಲ, ಏನು ವಿಷಯ? ಅದೇನಿಲ್ಲ ಅದಕ್ಕೆ ನಾನೇ ಹೇಳಿದೆ. ಬೆಳಿಗ್ಗೆ ಬೇಗ ಎದ್ದಿದ್ಲಲ್ಲ, ಹೋಗಿ ಮನೆ ಬಾಕ್ಲಿಗೆ ನೀರ್ ಹಾಕಿ ರಂಗೋಲಿ ಬಿಡೋಗು. ಎಲ್ಲರೂ ಎದ್ದೋಳಕ್ಕಿಂತ ಮುಂಚೆ ಎಲ್ಲ ಪೂಜೆಗೆ ರೆಡಿ ಮಾಡೋಗು ಅಂತ ನಾನೇ ಹೇಳಿ ಕಳಿಸ್ದೆ. ಬೆಳಿಗ್ಗೆ 5:15 ಇದ್ದು ಎಲ್ಲಾ ಕೆಲಸ ಒಬ್ಳೆ ಮಾಡ್ತಿದ್ದಾಳೆ ಕಾಣುತ್ತೆ. ಹೌದಾ? ಅಲ್ಲ, ನಾನು ಅವಾಗ್ಲೇ ಗಿಡಕ್ಕೆ ನೀರು ಹಾಕಕ್ಕೆ ಹೋದಾಗ ಇಲ್ಲಿ ಗಂಗಾ ಕೂತಿದ್ಲಲ್ಲಮ್ಮ, ಗಂಗಾ ಎಲ್ಲ ಹೋಗ್ಬಿಟ್ಲು. ಅದಕ್ಕೆ ಏನಾದ್ರು ಇದನ್ನ ಗಂಗನೆ ಮಾಡಿದ್ದು ಅಂತ ಏನಾದ್ರು ನೋಡ್ಬಿಟ್ರ? ನಾನು ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ? ಅಲ್ಲ ಅದಕ್ಕೆ ಬಂದು 2-3 ದಿವಸ ಆಯ್ತು ನಿಮ್ಮ ಸೊಸೆ. ಯಾವತ್ತವಳು ಬೇಗ ಎದ್ದು ಎಲ್ಲದು ಮಾಡಿದಾಳೆ ಹೇಳು? ನಮ್ಮ ಸೌಮ್ಯನ ಎದ್ದು ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತಿದ್ವು. ನೀವೇನಾದ್ರೂ ನಿದ್ದೆ ಗಣ್ಣಲ್ಲಿ ಏನಾದ್ರೂ ನೋಡಿರ್ಬೇಕಷ್ಟೇ. ನಿಮ್ಮ ಸೊಸೆ ಎಲ್ಲಿದ್ದಾಳೆ? ಇನ್ನೂ ಬಂದಿಲ್ಲ ನೋಡ್ರಿ. ಇಷ್ಟೊತ್ತಾದ್ರೂ ಇನ್ನೂ ಎದ್ದಿದ್ದಾಳೋ ಇಲ್ವೋ ಅದು ಗೊತ್ತಿಲ್ಲ ನೋಡು. ಹೆಂಗೋ ಬಿಡಮ್ಮ, ಹೆಂಗೋ ಮನೆ ಬಾಕ್ಲಿಗೆ ಕಸ ಗುಡ್ಸಿ ಎಲ್ಲ ರಂಗೋಲಿ ಹಾಕ್ದಲ್ಲ, ಅದು ಇಷ್ಟೊಳ್ಳೆ ಚಂದಕ್ಕೆ ರಂಗೋಲಿ ಹಾಕಿದೀಯ. ಹಬ್ಬದಲ್ಲಿ ಹಾಕಂಗೆ ತುಂಬಾ ಚೆನ್ನಾಗಿ ಹಾಕಿದೀಯ ಕಣೆ ಸೌಮ್ಯ. ನನ್ನ ಮಗಳಂದ್ರೆ ಏನು ಕಮ್ಮಿನಾ ಹೇಳಿ? ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ರಂಗೋಲಿನ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ಥ್ಯಾಂಕ್ ಯು. ನೋಡೆ ಗಿರ್ಜಾ, ನಡಿಯೇ ಬೇಗ ಬೇಗ ಏನಾದ್ರು ತಿಂಡಿ ಎಲ್ಲ ಮಾಡ್ಕೊಂಡು ಬೇಗ ಗಂಗನಿಗೆ ಕರ್ಕೊಂಡೋಗಿ ಅವಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ಕೊಂಡು ಬಾ. ಅಲ್ಲೇ ರಾಘು ಹೇಳ್ತಿದ್ದ, ಇನ್ನೇನು ಆತಕ್ಷತೆಗೆ ಇನ್ನೊಂದೇ ದಿವಸ ಬಾಕಿ ಇರೋದು, ಬೇಗ ಬೇಗ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ಅಂತ ಹೇಳಿದಾನೆ. ಹಾಗಾಗ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೋಬೇಕು ನೋಡು. ತುಂಬಾನೇ ಕೆಲಸ ಬಿದ್ದಿತ್ತು ಮನೇಲಿ, ಎಲ್ಲ ಕೆಲಸನೂ ಮಾಡಬೇಕು ನೋಡು. ಹೌದು ಕಂಡೆ. ಆಮೇಲೆ ಹೋಗಿ ಎಲ್ಲರಿಗೂ ಊರ್ ಜನಕ್ಕೆಲ್ಲ ಹೇಳ್ಬರ್ರಿ, ಈ ತರ ನನ್ನ ಮಗನ ಸೊಸೆದು ರಿಸೆಪ್ಷನ್ ಮಾಡ್ತಿದೀವಿ ಮನೇಲಿ ಅಂತ. ಹೋಗ್ರಿ, ತುಂಬಾನೇ ಕೆಲಸ ಇದೆ. ಒಂದೊಂದೇ ಕೆಲಸ ಮಾಡೋವರೆಗೂ ಎಷ್ಟು ದಿವಸ ಇದ್ರು ಕಮ್ಮಿನೇ. ಮದ್ವೆ ಮನೇಲಿ ಎಷ್ಟು ದಿವಸ ಕೆಲಸ ಮಾಡಿದ್ರು ಕಮ್ಮಿನೇ ನೋಡು. ನೀವ್ ಹೇಳ್ತಿರೋ ಸರಿನೇ. 2 ದಿವಸದಲ್ಲಿ ಏನೇನೆಲ್ಲ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗಿತ್ತು. ಅಂತದ್ರಲ್ಲಿ 1 ದಿವಸ ಕಳೆದೋಯ್ತು, ಇನ್ನೊಂದೇ ದಿವಸ ಬಾಕಿ ಇರೋದು. ಈ 1 ದಿವಸದಲ್ಲಿ ಎಲ್ಲ ಶಾಪಿಂಗ್ ಅಂತೆ, ಡೆಕೋರೇಷನ್ ಅಂತೆ, ಒಡವೆ ಅಂತೆ ಅಂತ ತುಂಬಾನೇ ಟೈಮ್ ಹಿಡಿಯುತ್ತೆ ನೋಡ್ರಿ. ಅಕ್ಕ, ಬೇಗ ರೆಡಿಯಾಗಿ ಹೋಗ್ ಬರೋಣ. ಚಂದ್ರೆ ನೀನು ನಡಿಯಮ್ಮ, ಸೌಮ್ಯ ನೀನು ನಡಿ. ನೋಡ್ರಿ ಅದಕ್ಕೆ ನಾನು ಎಲ್ಗೂ ಬರಲ್ಲ, ನಾನು ಬರಲ್ಲ, ನನ್ನ ಮಗಳು ಬರಲ್ಲ. ನೀವೆಲ್ಲ ಇಷ್ಟಪಟ್ಟು ರಿಸೆಪ್ಷನ್ ಮಾಡ್ತಿದ್ದೀರ ತಾನೆ, ನೀವೇ ಏನದು ನೋಡ್ಕೊಳ್ಳಿ, ನಾನು ಎಲ್ಲಿಗೂ ಬರಲ್ಲ. ಯಾಕೆ ಚಂದ್ರ ಈ ರೀತಿ ಮಾತಾಡ್ತಿದ್ಯಾ? ಯಾಕೆ ಬರಲ್ಲ? ಮನೆ ಮಗಳು ನೀನು. ಹೋಗ್ಬೇಕು, ಶುಭಕರದಲ್ಲೆಲ್ಲ ಮುಂದೆ ನಿಂತು ಎಲ್ಲದು ಮಾಡೋದು ನೋಡ್ಬೇಕು. ತವ್ರ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು. ಅದನ್ನ ಬಿಟ್ಟು ಒಳ್ಳೆ ಕೆಲಸ ಏನಾದ್ರು ಮಾಡಕ್ ಹೋದ್ರೆ ನೀನೊಂದು ಅಡ್ಬಾಯಿ ಆಗ್ಬಿಡ್ತೀಯ ನೋಡು. ಅಕ್ಕಮ್ಮ, ಬರೀ ನನ್ನನ್ನು ಬೈತಿರ್ತೀಯ ನೀನು ಯಾವಾಗ್ಲೂ. ನಂದೇನು ತಪ್ಪಿತ್ತೇಳು? ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ ನನ್ನ ಮಗಳನ್ನ ರಾಜುಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅಂಥದ್ರಲ್ಲಿ ರಾಜು ಆ ಹುಡುಗಿ ಮದುವೆ ಆಗಿ ಬಂದಿರೋದು ಅಲ್ದಲೆ ಇನ್ನು ನೀವೆಲ್ಲ ಆ ಗಂಗನ್ನ ತಲೆ ಮೇಲೆಲ್ಲ ಕೂರಿಸ್ಕೊಂಡು ಮೆರೆಸ್ತಿದ್ದೀರಾ ನೋಡ್ರಿ. ಅದನ್ನ ನೋಡಕ್ಕೆ ನಾನು ಬರ್ಬೇಕಾ? ನಾನು ಎಲ್ಲಿಗೂ ಬರಲ್ಲ, ಹೋಗು. ನೋಡಮ್ಮ ಗಿರ್ಜಾ, ನೀನು ಮತ್ತೆ ಲತಾ ಇಬ್ರು ಹೋಗಿ ಬರ್ರಿ. ನೀವೇ ಆ ಗಂಗನ್ನ ಕರ್ಕೊಂಡೋಗಿ ಅವಳಿಗೆ ಏನೇನ್ ಬೇಕೋ ಎಲ್ಲ ಕೊಡಿಸ್ರಿ. ಹಾಗೆ ಪ್ರೀತಿಗೆ ಹಾಗೆ ರವಿಗೆ ಇಬ್ರಿಗೂ ಫೋನ್ ಮಾಡಿದ್ರಾ ಇಲ್ವಾ? ಏನಾದ್ರು ಈ ಫಂಕ್ಷನ್ ಅದು ಇದು ಅಂತ ಆ ಹುಡುಗರನ್ನ ಮರ್ತ್ಬಿಟ್ರೆ ಹಿಂಗೆ ಹೇಳ್ರಿ. ಅವ್ರಿಗೆ ಫಸ್ಟ್ ಫೋನ್ ಮಾಡಿ ತಿಳಿಸು, ಅವ್ರು ಯಾವತ್ತು ಬರ್ತಿದಾರೆ ಕೇಳು. ಇಲ್ಲತ್ತೆ, ನಾನು ನೆನ್ನೆನೆ ಫೋನ್ ಮಾಡಿ ರವಿಗೆ ಹಾಗೆ ಪ್ರೀತಿಗೆ ಎಲ್ಲ ಹೇಳಿದ್ದೀನಿ. ಈ ರೀತಿ ನಿಮ್ಮ ಅಣ್ಣಂದು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಬೇಗನೆ, ಅದಕ್ಕೆ ಬಂದ್ಬಿಡ್ರಪ್ಪ ಅಂತ ಹೇಳಿದ್ದೀನಿ. ಅವ್ರು ಇನ್ನೇನು ಇವತ್ತು ಬರ್ಬೋದು ಅನ್ಸುತ್ತೆ. ಹೌದಾ? ಹಾಗಾದ್ರೆ ಅವ್ರಿಗೆ ಏನೇನು ಇಷ್ಟ ಅಡುಗೆ ಮಾಡಿ ಗಿರ್ಜಾ. ಮಕ್ಕಳು ಅಷ್ಟು ದೂರದಿಂದ ಬರ್ತಿದ್ದಾರೆ, ಬಂದ ತಕ್ಷಣ ಅವರಿಗೆ ಏನೇನು ಇಷ್ಟ ಅಂತ ಕೇಳ್ಬಿಟ್ಟು ಅಡುಗೆನೆಲ್ಲ ಮಾಡಿಡ್ರಿ. ಸರಿ ಅತ್ತೆ, ಆಯ್ತು. ನೋಡಮ್ಮ ಗಿರ್ಜಾ, ನಾನು ಫೋನ್ ಮಾಡಿದಾಗ ಪ್ರೀತಿ ಮತ್ತೆ ರವಿ ಇಬ್ರು ಹೊರಟಿದ್ದೀನಿ ಅಂತ ಹೇಳಿದ್ದಾರೆ. ಅವರಿಬ್ರು ಬರಲಿ, ಅವರಿಬ್ರು ಬಂದಾಗ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಎಲ್ಲ ಶಾಪಿಂಗು ಒಟ್ಟಿಗೆ ಮಾಡ್ಕೊಂಬರೋಣ ಅಂತೆ. ಏನು ಹೇಳ್ತೀಯಾ? ಸರಿ ಆಯ್ತು ಅಕ್ಕ, ನೀವ್ ಹೇಳ್ತಿರೋದು ಸರಿನೇ. ಯಾಕಂದ್ರೆ ಅವ್ರಿಗೂ ಏನೇನ್ ಬೇಕೋ ಎಲ್ಲ ಕೊಡಿಸ್ಬೋದಲ್ಲ, ಹಂಗೆ ಮಾಡೋಣ. ಹಂಗೆ ಮಾಡ್ರಿ, ಅವರಿಬ್ರು ಬಂದಾಗ ಅವರಿಬ್ರನ್ನು ಕರ್ಕೊಂಡು ಹೋಗ್ಬರ್ರಿ. ಶಾಂತಿ ಶಾಂತಿ ಶಾಂತಿ. ದೇವ್ರೆ, ನಮ್ಮೆಲ್ರನ್ನು ಕಾಪಾಡಪ್ಪ. ಸದ್ಯ ಚಂದ್ರಿ ಅತ್ತೆ ಹೇಳಿದ ಎಲ್ಲ ಕೆಲಸನೂ ಮುಗೀತು. ಹೋಗಿ ನೆನ್ನೆನು ಅಪ್ಪಂಗೆ ಫೋನ್ ಮಾಡ್ತೀನಿ ಅಂತ ರಾಜು ಅವ್ರ ಹತ್ರ ಹೇಳ್ದೆ, ಅದು ಫೋನ್ ಮಾಡೋಕ್ಕಾಗಲಿಲ್ಲ. ಇವತ್ತಾದ್ರೂ ಹೋಗಿ ಫೋನ್ ಮಾಡೋಣ. ಹುಷಾರಿಲ್ದಲೆ 2-3 ದಿವಸದಿಂದ ಮನೇಲೇ ಇದ್ದು ಬೇಜಾರಾಗ್ತಿತ್ತು. ಈಗ ಒಂಚೂರು ಹೊರಗಡೆ ತೋಟದ ಕಡೆ ಬಂದಿದ್ದೀನಲ್ಲ, ಈ ಹಸಿರು ನೋಡ್ತಿದ್ರೆ ಎಷ್ಟು ಆನಂದ ಆಗುತ್ತಪ್ಪ. ಈ ಹಸಿರಲ್ಲಿ ತುಂಬಾನೇ ಖುಷಿ ಆಗುತ್ತೆ ನೋಡಕ್ಕೆ. ಯಾವುದೋ ಫೋನ್ ಬರ್ತಿತ್ತಲ್ಲ ಆಗ್ಲಿಂದ, ಯಾರು ಮಾಡೋ ಇರ್ಬೇಕು ಫೋನ್? ಯಾವುದೋ ಹೊಸ ನಂಬರ್ ಬೇರೆ ಬಂದಿತ್ತಪ್ಪ. ಸರಿ ನೋಡೋಣ ಬಸ್ ಯಾರು ಅಂತ ಕೇಳೇ ಬಿಡೋಣ ಅತ್ಲಾಗೆ. ಹಲೋ 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 ಅಪ್ಪಯ್ಯ, ನಾನು ಕಣಪ್ಪಯ್ಯ, ಗಂಗಾ ಮಾತಾಡ್ತಾ ಇರೋದು. ಹಲೋ, ಯಾರು? ಒಂಚೂರು ಜೋರಾಗಿ ಮಾತಾಡ್ರಿ, ಕೇಳಿಸ್ತಿಲ್ಲ. ಯಾರು? ಹಲೋ
ಹಲೋ ಹಲೋ ಅಪ್ಪಯ್ಯ, ನಾನು ಕಣಪ್ಪಯ್ಯ, ಗಂಗಾ ಮಾತಾಡ್ತಾ ಇರೋದು. ಗಂಗಾ, ಹೇಗಿದೆಯಾ ಮಗಳೇ? ಚೆನ್ನಾಗಿದೆಯಾ ಮಗಳೇ? ಹೇಗಿದೆಯಮ್ಮ? ಏನಮ್ಮ ನಿಂದು ಒಂದು ಫೋನ್ ಇಲ್ಲ, ಏನಿಲ್ಲ. ಅಲ್ಲ ಮಗಳೇ, ಒಂದು ಫೋನ್ ಆದರೂ ಮಾಡಿ ಮಾತಾಡ್ಸ್ಬೇಕಲ್ವಾ? ಸಾರಿ ಅಪ್ಪ, ನಾನು ಇಲ್ಲಿ ಬಿಸಿ ಆಗ್ಬಿಟ್ಟೆ, ಹಾಗಾಗಿ ಫೋನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಂಗೆ ನೆನ್ನೆಯಿಂದ ಯಾಕೋ ನಿಮ್ಮ ಜೊತೆ ತುಂಬಾನೇ ಮಾತಾಡಬೇಕು ಅನಿಸ್ತಿತ್ತಪ್ಪ. ಅದಕ್ಕೆ ಇವತ್ತು ಟೈಮ್ ಮಾಡಿಕೊಂಡು ನಿಮ್ಮನ್ನು ಫೋನ್ ಮಾಡಿದೆ. ಹೌದಾ ಮಗಳೇ? ಹೇಗಿದೆಯಾ ಮಗಳೇ? ಎಲ್ಲಿದೆಯಮ್ಮ? ಹೇಳು ನನ್ನ ಹತ್ರ ಎಲ್ಲಿದೆಯಾ ಅಂತ. ನಾನು ಬಂದು ನಿನ್ನನ್ನು ಈಗ ಕರ್ಕೊಂಬರ್ತೀನಿ ಮಗಳೇ. ಹೇಳು ನೀನು ಎಲ್ಲಿದೆಯಾ ಅಂತ. ಅದು ಅಪ್ಪಯ್ಯ, ನಂದು ರಾಜುದು ಮದುವೆ ಆಗೋಯ್ತಪ್ಪಯ್ಯ. ನಾವಿಬ್ರು ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ವಿ. ನಮ್ಮನ್ನ ಕ್ಷಮಿಸ್ಬಿಡಪ್ಪಯ್ಯ, ನಿಂಗೆ ಹೇಳ್ದಲೆ ಕೇಳ್ದಲೆ ನಾನು ಮದುವೆ ಆಗ್ಬಿಟ್ಟೆ. ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲಪ್ಪಯ್ಯ. ಚಿಕ್ಕಮ್ಮ ನೋಡಿದ್ರೆ ಮತ್ತೆ ಅದೇ ಹುಡುಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ರಾಜು ಜೊತೆ ಮದುವೆ ಆಗ್ಬಿಟ್ಟೆ ಅಪ್ಪಯ್ಯ. ಅಲ್ಲ, ಏನು ಹೇಳ್ತಿದ್ಯಾ ಮಗಳೇ ನೀನು? ರಾಜುದು ನಿಂದು ಮದುವೆ ಆಗೋಯ್ತಾ? ನಾನು ಆ ಹುಡುಗ ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ, ಆ ರೀತಿ ಮಾಡಿರಲ್ಲ, ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ದೆ. ಅಂದರೆ ನೀನು ಅವನ ಜೊತೆ ಮದುವೆ ಆಗಿದೆಯಾ? ಅಲ್ಲ ಕಣ್ಮಗಳೇ, ಗೊತ್ತು ಈ ಗುರಿ ಇಲ್ದಲೇ ಇರೋ ಹುಡುಗನ ಜೊತೆ ಮದುವೆ ಆಗಿದೆ ಎಲ್ಲ. ಏನು ಹೇಳೋಣ ನಿಂಗೆ? ಇಲ್ಲ ಅಪ್ಪಯ್ಯ, ರಾಜು ಅವ್ರು ತುಂಬಾ ಒಳ್ಳೆಯವರು. ಅವರು ನನಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರು ಕೂಡ ಅವರು ಮನೆ ಕರ್ಕೊಂಡ್ ಬಂದಿದ್ದಾರೆ. ಅಪ್ಪ, ಅವ್ರ ಮನೆ ಹೇಗಿದೆ ಗೊತ್ತಾ? ಒಳ್ಳೆ ಅರಮನೆ ತರ ಇದೆ ಕಣಪ್ಪ. ಅವರಪ್ಪ, ಅಮ್ಮ, ದೊಡ್ಡಮ್ಮ, ಅವರ ಅತ್ತೆ ಮಗಳು, ಅಜ್ಜಿ ಅವರೆಲ್ಲರೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತೇನಪ್ಪ. ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂತಿದ್ದಾರಪ್ಪ. ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಪ್ಪ. ನೀವೆಲ್ಲ ಹೇಗಿದ್ದೀರಾ? ನೋಡಮ್ಮ, ಇಷ್ಟಪಟ್ಟೇನೋ ಮದುವೆ ಆಗಿದೆಯಾ, ಆದರೆ ಹುಷಾರಾಗಿರೋ. ನೀನು ಆಗಾಗ ಫೋನ್ ಮಾಡ್ತಿರು. ಈ ನಂಬರ್ ಯಾರ್ದು ಹೇಳು? ನಾನು ನಂಬರ್ ಇಟ್ಕೊಂಡಿರ್ತೀನಿ. ನನ್ನ ಮಗಳ ಜೊತೆ ಯಾವಾಗಾದರೂ ಮಾತಾಡಬೇಕು ಅನ್ನಿಸ್ದಾಗ ಫೋನ್ ಮಾಡಿ ಮಾತಾಡ್ತೀನಿ. ನೀನು ಅಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಿಲ್ಲ, ನಂಗೆ ಅಷ್ಟೇ ಸಾಕು ಮಗಳೇ.